ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೈತ್ರ ಶ್ರೀನಿವಾಸ್. ಇವತ್ತಿನ ರೆಸಿಪಿ ಬಂದು ದೇವ್ರ ಸಾಮಾನು ಹೇಗೆ ಕ್ಲೀನ್ ಮಾಡೋದಂತ ಹೇಳ್ತೇನೆ. ದೇವ್ರ ಸಾಮಾನು ಕ್ಲೀನ್ ಮಾಡಬೇಕಾದ್ರೆ ಆ ಜಾಗ ಎಲ್ಲ ನೀಟಾಗಿ ಇಟ್ಕೊಳ್ಳಿ. ಅಲ್ಲಿ ದೇವ್ರ ಸಾಮಾನು ತಂದಿಟ್ಟು ಅನಂತರ ಕ್ಲೀನ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎರಡೇ ಫ್ರೆಂಡ್ಸ್. ಒಂದು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ ಇದೆ ಹುಣಸೆಹಣ್ಣು, ನಂತರ ಸಬೀನ ಫ್ರೆಂಡ್ಸ್ ಒಂದು 3-4 ಸ್ಪೂನ್ ಇದೆ ಸಬೀನ. ಇಷ್ಟಿದ್ರೆ ಸಾಕು. ಎಷ್ಟು ಬೆಳ್ಳಗಾಗುತ್ತೆ ನೋಡಿ ಫ್ರೆಂಡ್ಸ್. ದೇವ್ರ ಸಾಮಾನು ನೋಡಿ ಫ್ರೆಂಡ್ಸ್, ಒಂದೊಂದು ನೋಡಿ ಫ್ರೆಂಡ್ಸ್ ಹೀಗಿದೆ ದೇವ್ರ ಸಾಮಾನು. ಇದು ಎಷ್ಟು ಬೆಳ್ಳಗಾಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರನ್ನು ಹೀಗೆ ಚಿಮ್ಮಿಸಿ ದೇವ್ರ ಸಾಮಾನು ಮೇಲೆ ಸ್ವಲ್ಪ ಚಿಮ್ಮಿಸ್ಕೊಳ್ಳಿ. ನಂತರ ಹುಣಸೆಹಣ್ಣು ಇದೆಯಲ್ಲ ಇದರಲ್ಲಿ ಡಿಪ್ ಮಾಡಿ ಸ್ವಲ್ಪ ನೆನೆಯಲ್ಲಿ ಚೆನ್ನಾಗಿ ಹಾಕಿ ತಿಕ್ಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ತಿಕ್ಕಬೇಕು. ಹೀಗೆ ಹುಣಸೆಹಣ್ಣು ಫುಲ್ಲು ಹುಳಿ ಹಾಕ್ಬೇಕು. ಈ ಥರ ನಾನು ಎಲ್ಲದಕ್ಕೂ ಹುಳಿ ಹಾಕೋ ಬರ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಹಿಂಗೆ ಉಜ್ಜಿ ಫ್ರೆಂಡ್ಸ್, ಬೆಳ್ಳಗಾಗುತ್ತೆ. ಹುಣಸೆನ ನೀವು ಎಷ್ಟು ಪ್ರೆಸರ್ ಕೊಟ್ಟು ಉಜ್ತೀರೋ ಅಷ್ಟು ಬೆಳ್ಳಗಾಗುತ್ತೆ ಸರ್ ಫ್ರೆಂಡ್ಸ್ ಈ ತಳೆ ಸಾಮಾನು. ನೋಡಿ ಫ್ರೆಂಡ್ಸ್, ಹಿಂಗೆ ಹುಣಸೆಹಣ್ಣು ಇಷ್ಟು ಉಳಿದಿದೆ, ಅಷ್ಟಪ್ಪ ಹುಣಸೆಹಣ್ಣು ತೊಗೊಂಡಿದ್ದಲ್ಲಿ ಇಷ್ಟು ಹುಣಸೆಹಣ್ಣು ಉಳಿದಿದೆ ಫ್ರೆಂಡ್ಸ್. ನೀಟಾಗಿ ಹಾಕಿ ಉಳಿಸಿದ್ರೆ ನೋಡಿ ಫ್ರೆಂಡ್ಸ್, ಅವಾಗೂ ಇವಾಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಸಬೀನ ತೊಗೊಂಡು ಉಜ್ಜಿದ್ರೆ ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣಲ್ಲೇ ಇಲ್ಲೆಲ್ಲ ದೀಪದ ಕರೆ ಎಲ್ಲ ಕರೆ ಎಲ್ಲ ಹೋಗಿದೆ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಈಗ ಸಬೀನ ಇದೆ, ಸಬೀನ ತೊಗೊಂಡು ಉಜ್ಜಬೇಕು. ಬೆಳ್ಳಿ ಸಾಮಾನು ಬಂದು ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಬರೀ ಸಬೀನ ಹಾಕಿದ್ರೆ ಸಾಕು. ಬೆಳ್ಳಿ ಸಾಮಾನು ಬೆಳ್ಳಗಾಗುತ್ತೆ. ಕೆಮಿಕಲ್ ಈಗಿನ ಕೆಮಿಕಲ್ ಹಾಕಿ ಯೂಸ್ ಮಾಡೋದಿದ್ರೆ ಒಂದು 2 ದಿನ 3 ದಿನ ಹಾಗೇ ಇರುತ್ತೆ, ಬೆಳ್ಳಗೆ ಕಾಣುತ್ತೆ. ತಿರ್ಗಾ ಒಂದು 4ನೇ ದಿನ ಆದಮೇಲೆ ಪುನಃ ಅದೇ ಕಲರ್ ಬರುತ್ತೆ. ಹಾಗಾಗಿ 2 ಇಂಗ್ರೀಡಿಯೆಂಟ್ಸ್ ಸಾಕು, ಒಂದು ಹುಣಸೆಹಣ್ಣು, ಇನ್ನೊಂದು ಸಬೀನ. ದಲ್ಲಿ ಹೇಗೆ ಉಜ್ಜೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಸಬೀನ ಎತ್ಕೊಳ್ಳಿ, ಚೆನ್ನಾಗಿ ಹಾಕಿ ಹಿಂಗೆ ಉಜ್ಜಿ. ಈ ಹಸ್ತ ಇದೆಯಲ್ಲ ಇದು ಕೆಳಗಡೆ ಇದರಲ್ಲಿ ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಫ್ರೆಂಡ್ಸ್. ಸಬೀನದಲ್ಲಿ ಹಾಕಿ ಉಜ್ಜಬೇಕಾದ್ರೆ ಅದ್ರ ಕರೆಲ್ಲ ಹೋಗಿ ಈ ಥರ ಬ್ಲ್ಯಾಕ್ ಬರುತ್ತೆ, ನೋಡ್ತಾ ಇರ್ಬೋದು. ಬ್ಲ್ಯಾಕ್ ಬರುತ್ತೆ. ಈಗಾಗಿದೆ, ನೀಟಾಗಿ ಬೆಳ್ಳಗಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ನಾನೆಲ್ಲನೂ ಸಬೀನ ಹಾಕಿ ಉಜ್ಜಿ ನೋಡಿಸ್ತೀನಿ, ನಂತರ ತೊಳೆದು ನಿಮಗೆ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ವಿಗ್ರಹದ ಹತ್ರ ಎಲ್ಲ ಹೀಗೆ ಪ್ರೆಸ್ ಮಾಡಿ ಉಜ್ಜಿ, ಪ್ರೆಸ್ ಮಾಡಿ ಅಲ್ಲಿರೋ ಕಲೆ ಎಲ್ಲ ಕಪ್ಪಗಿರೋದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಸಬೀನ ಎಲ್ಲ ಹಾಕಿ ತಿಕ್ಕಿದ್ದೀನಿ. ಹೀಗಿದೆ, ತೊಳ್ಕೊಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಬೆಳ್ಳಿ ಸಾಮಾನು ಹಾಗೆ ಇದೆ, ಇದನ್ನ ನೀಟಾಗಿ ಸಬೀನದಿಂದ ತೊಳೆದು 2 ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ದಯವಿಟ್ಟು ಎಲ್ಲರೂ ಸಬೀನ ಮತ್ತು ಹುಣಸೆಹಣ್ಣಲ್ಲೇ ತೊಳೀರಿ, ಕೆಮಿಕಲ್ ಯೂಸ್ ಮಾಡಬೇಡ್ರಿ. ಕೆಮಿಕಲ್ ಯೂಸ್ ಮಾಡೋಷ್ಟು ನಿಮಗೆ ಎಫೆಕ್ಟು. ನೋಡಿ ಫ್ರೆಂಡ್ಸ್, ಎಲ್ಲನೂ ಎಷ್ಟು ನೀಟಾಗಿದೆ ನೀವು ನೋಡ್ತಾ ಇರ್ಬೋದು. ದೀಪದಲ್ಲೂ ಅಷ್ಟೇ ಕರೆಗಳೆಲ್ಲ ಹೋಗಿದೆ ನೋಡಿ ಫ್ರೆಂಡ್ಸ್, ಎಲ್ಲೂ ಕರೆ ಇಲ್ಲ ನೋಡಿ ಫ್ರೆಂಡ್ಸ್. ಇದರಲ್ಲೂ ಅಷ್ಟೇ ಎಷ್ಟು ಬ್ಲ್ಯಾಕ್ ಆಗಿರುತ್ತೋ ನೋಡಿ ಫ್ರೆಂಡ್ಸ್. ಹೀಗಾಗಿದೆ. ನನ್ನ ಮಗ ಗಂಧ ತೆಗಿತಾ ಇದ್ದಾನೆ ಫ್ರೆಂಡ್ಸ್. ಒಂದು ಪೂಜೆ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡ್ತಾನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಸಬೀನ ಮತ್ತು ಹುಣಸೆಹಣ್ಣಲ್ಲೇ ತೊಳೆಯಿರಿ ಪಾತ್ರೆನ, ದೇವ್ರ ಸಾಮಾನ. ಥ್ಯಾಂಕ್ ಯು ಫ್ರೆಂಡ್ಸ್.